ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದತ್ತ ಮತ್ತು ದೃಷ್ಟಿಯ ಮದುವೆ ಆಯಿತು. ಈ ಕಡೆ ಶರು ಕಣ್ಣೀರು. ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ದೃಷ್ಟಿ ತನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಯಿತು. ತನ್ನ ಪ್ರೀತಿಯನ್ನು ಪಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಂಪನ ಇಲ್ಲಿಂದ ಓಡುವಾಗೆ ಹೆಲ್ಪ್ ಮಾಡಿದಾಳೆ ಅನ್ನೋ ಒಂದು ತಪ್ಪು ತಿಳುವಳಿಕೆ ದತ್ತ ಬಾಯಿಗಾಯಿತು. ದತ್ತ ಬಾಯಿ ಸೇರಿದ್ರು. ಮತ್ತೆ ಕೈಗೆ ಬಾಟಲ್ ತಗೊಂಡ್ರು, ಗನ್ ತಗೊಂಡ್ರು. ಈ ಕಡೆ ದೃಷ್ಟಿನ ಹಸಿಮಣೆಗೂ ಕೂಡ ಕರ್ತ್ಕೊಂಡು ಬಂದರು. ಮುಹೂರ್ತ ಇಲ್ಲದೆ ಇರೋ ಮುಹೂರ್ತದಲ್ಲಿ ಕೂಡ ಪುರೋಹಿತರನ್ನ ಶಾಸ್ತ್ರೋತ್ವಾಗಿ ಮದುವೆ ಮಾಡಿಸೋಕೆ ಹೇಳಿದ್ರು. ಈ ಕಡೆ ಹಬ್ಬಕ್ಕ ಆಗ್ಲಿ ಚೆನ್ನಮ್ಮ ಆಗ್ಲಿ ಯಾರೇ ಬಂದು ತಡೆದ್ರು ಕೂಡ ಇಲ್ಲಿ ದತ್ತನ ನಿರ್ಧಾರವನ್ನ ಬದಲಾಯಿಸೋಕೆ ಸಾಧ್ಯ ಆಗ್ಲೇ ಇಲ್ಲ. ದೃಷ್ಟಿ ದತ್ತನ ಮದುವೆ ನಿಲ್ಲಿಸೋದಕ್ಕೆ ಇಲ್ಲಿ ಶರುಗೂ ಕೂಡ ಆಗ್ಲಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ದತ್ತನ ಮದುವೆ ಆಗಬಾರ್ದು ಅಂತ ಹೇಳಿದ ಶರು ತನ್ನ ಒಂದು ಕೆಡ್ಡನ ತಾನೇ ತೋಡ್ಕೊಂಡ್ರು ಅಂತ ಹೇಳ್ಬೋದು. ಆ ದೃಷ್ಟಿಯ ಒಂದು ಹೆಸರನ್ನ ಲೆಟರಲ್ಲಿ ಮೆನ್ಷನ್ ಮಾಡಿದ್ರಿಂದಾನೆ ಇವತ್ತು ದತ್ತ ದೃಷ್ಟಿಯ ಮದುವೆ ಆಗ್ಬಿಡ್ತು. ಶರು ಅನ್ಕೊಂಡಿದ್ದ ಒಂದು ಆಗಿದ್ದೆ ಮುಗಿದೊಂದು. ಇಲ್ಲಿ ದತ್ತನ ಮದುವೆ ನಿಜವಾಗ್ಲೂ ಕೂಡ ಅವಳಿಗೆ ಆಘಾತವಾಗಿದೆ. ಆಘಾತ ತರಿಸಿದ ಜೊತೆಗೆ ಕಣ್ಣೀರಿಗೂ ಕೂಡ ಕಾರಣ ಆಗ್ಬಿಟ್ಟಿದೆ. ಶೋಕ ಸಾಗರದಲ್ಲೇ ಮೆಂದು ಹೇಳ್ತಿದ್ದಾಳೆ ಶರು ಅಂತ ಹೇಳ್ಬೋದು. ಈ ಕಡೆ ಗಟ್ಟಿ ಮೇಳ ಮೊಳಗೋದ್ರ ಜೊತೆಗೆ ದೃಷ್ಟಿಗೆ ತಾಳಿ ಕಟ್ಟೇ ಬಿಟ್ಟ ದತ್ತಾಬಾಯಿ ಅಗ್ನಿ ಸಾಕ್ಷಿಯಾಗಿ ಈ ಕಡೆ ಮದುವೆ ಆಗಿದ್ದ ಸಪ್ತಪದಿ ತುಳಿದು ನಿನ್ನ ಬದುಕನ್ನು ನರಕಗೊಳಿಸ್ತೀನಿ ಅಂತ ಹೇಳಿದ್ದು ಕೂಡ ಆಯ್ತು. ತನ್ನ ಮದುವೆನ ಶಾಸ್ತ್ರೋಕ್ತವಾಗಿ ಮಾಡಿದ ಪುರೋಹಿತರಿಗೆ ದಕ್ಷಿಣೆ ಕೊಟ್ಟು ಕಳಿಸುವಂತ ಬಜರಂಗಿಗೆ ಹೇಳಿದ್ದೆ. ಫೈನಲಿ ದೃಷ್ಟಿ ನನ್ನ ಹೆಂಡತಿ ಆಗ್ಬಿಟ್ಲು. ದೃಷ್ಟಿ ನನ್ನನ್ನು ಪ್ರೀತಿ ಮಾಡಿದೆ ಅಲ್ವಾ, ಪ್ರೀತಿ ಮಾಡಿ ನನ್ನ ಮದುವೆ ಆಗಬೇಕು ಅನ್ಕೊಂಡೆ. ನಿನ್ನ ಆಸೆ ನೋಡು ಕನಸು ಕೂಡ ನೆರವೇರಿದ. ನಾನು ನಿನ್ನನ್ನು ಮದುವೆ ಆಗೇ ಬಿಟ್ಟಿದ್ದೇನೆ. ನಿನ್ನ ಸ್ನೇಹಿತೆ ಅಂತ ತಲೆ ಮೇಲೆ ಕೂಡಿಸ್ಕೊಂಡೆ, ಆದರೆ ನೀನು ನನ್ನ ಬೆನ್ನಿಂದನೇ ಚೂರಿ ಹಾಕ್ಬಿಟ್ಟೆ. ನಿಜ ಹೇಳಬೇಕು ಅಂದರೆ ಇವತ್ತು ಇನ್ನು ಮುಂದೆ ಏಕೆ ದತ್ತ ರೌಡಿ ದತ್ತಾತ್ರೇಯ ಪಾಟೀಲ್ನ ಹೆಂಡತಿ ದೃಷ್ಟಿ ಅಂತ ಹೇಳಿ ಕೂಗಿ ಹೇಳ್ತಿದ್ದಾರೆ. ಈ ರೌಡಿಗೆ ವೈಲೆನ್ಸ್ ಅಂದರೆ ಆಗುತ್ತೆ, ಸೈಲೆನ್ಸ್ ಅಂದರೆ ಆಗಲ್ಲ. ವೈಲೆಂಟ್ ಆಗಿ ಇರ್ತಕ್ಕಂಥ ದತ್ತಾತ್ರೇಯ ಇನ್ನು ಮುಂದೆ ಹೇಗಿರ್ತಾನೆ ನೋಡ್ತಾ ಇರು. ಒಂದು ಮುಖ ನೋಡಿದೆ, ಇನ್ನು ಮುಂದೆ ರೌಡಿ ದತ್ತಾತ್ರೇಯನ ನೋಡ್ತೀಯ ನೀನು ಅಂತ ದೃಷ್ಟಿಗೆ ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡ್ತಿದ್ದಾರೆ. ಜೊತೆಗೆ 2 ದಿನ ಎಲ್ಲರೂ ಕೂಡ ಖುಷಿಯಿಂದ ಮುಂದೆ ಹೇಳಿದ್ರು. ಎಲ್ಲರೂ ಕೂಡ ಖುಷಿಯಾಗಿರಿ. ಆದರೆ ಈ ದೃಷ್ಟಿ ನಿನ್ನ ಖುಷಿ ಮಾತ್ರ ಇನ್ನೆಂದೂ ಕೂಡ ಕಾಣೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಖುಷಿ ಸರ್ವನಾಶ ಆಗ್ಬಿಡುತ್ತೆ. ನನ್ನನ್ನೇ ಮದುವೆ ಆಗಬೇಕು ಅಂತ ನನ್ನ ಮರ್ಯಾದೆ ತೆಗಿಬೇಕು ಅನ್ನೋ ಕಾರಣಕ್ಕೆ ನಿನ್ನ ಪ್ರೀತಿನ ಗೆಲ್ಲಿಸ್ಕೋಬೇಕು ಅಂತ ನನ್ನ ಬದುಕನ್ನೇ ಸರ್ವನಾಶ ಮಾಡಿದೆ ಅಲ್ವಾ. ಸ್ನೇಹಿತೆ ಅನ್ನುವ ಹೆಸರಲ್ಲಿ ನನ್ನ ಬದುಕಿಗೆ ಚೂರಿ ಹಾಕ್ತೆ ಅಲ್ವಾ. ಸೀಮಾ ಮಾಡಿದ ಮೋಸ, ಆ ಇಬ್ಬರು ಹುಡುಗಿರು ಮಾಡಿದ ಮೋಸ ಒಂದು ತೂಕ ಆದರೆ ನಿಂದೆ ಬೇರೆ ತೂಕ. ಖಂಡಿತವಾಗ್ಲೂ ಕೂಡ ನಿನ್ನನ್ನು ಮದುವೆ ಆಗಿರೋದು ನಿನ್ನನ್ನು ಪ್ರೀತಿ ಮಾಡ್ತಿದ್ಯಾ, ನಿನ್ನನ್ನು ಮದುವೆ ಆಗ್ಬಿಡೋಣ, ನಿನ್ನ ಕನಸನ್ನು ಈಡೇರಿಸೋಣ ಅಂತಲ್ಲ, ನಿನ್ನ ಬದುಕನ್ನು ಸರ್ವನಾಶಗೊಳಿಸೋದಕ್ಕೆ, ನಿನ್ನ ಬದುಕನ್ನ ನರಕ ಮಾಡುವುದಕ್ಕೆ ಅಂತ ಹೇಳಿ ದತ್ತಾತ್ರೇಯ ಹೇಳ್ತಿದ್ದಾರೆ. ಈ ಕಡೆ ಚೆನ್ನಮ್ಮಂಗೆ ಮತ್ತೆ ಮಹಾದೇವಯ್ಯವ್ರಿಗೆ ಕಣ್ಣೀರು ಬಿಟ್ಟು ಬೇರೆ ಏನೂ ಕೂಡ ಇಲ್ಲ. ತನ್ನ ಮಗಳು ಈ ರೀತಿ ಆಗೋಯ್ತಲ್ಲ ಅವಳ ಬದುಕು ಅಂತ. ಈ ಕಡೆ ದೃಷ್ಟಿ ಕೂಡ ಏನು ಮಾತಾಡ್ತಿರೋ ಪರಿಸ್ಥಿತಿನೇ ನಿಂತಿದ್ರೆ ಆ ಕಡೆ ಶರು ಇದಕ್ಕೆಲ್ಲ ಸಾಕ್ಷಿ ಆಗ್ತಾ ಕಣ್ಣೀರು ಹಾಕ್ತಿದ್ದಾರೆ. ಬಿಕಾಸ್ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮಗುದೊಂದು, ಹಾಗಿದ್ರೆ ಮತ್ತೊಂದು ಹೋರಾಟ ಶುರುವಾಗಬೇಕಾಗಿದೆ. ಇಷ್ಟು ದಿನ ದತ್ತನ ಜೊತೆ ಹೋರಾಟ ಇದ್ರೆ ಇನ್ನು ಮುಂದೆ ದೃಷ್ಟಿಯ ಜೊತೆಗೂ ಕೂಡ ಶರುವಿನ ಹೋರಾಟ ಶುರುವಾಗುತ್ತೆ. ಇದರ ನಡುವೆ ಶರುನೇ ಇಷ್ಟೆಲ್ಲ ಮಾಡಿರೋದು ಅನ್ನೋ ಸತ್ಯ ದತ್ತನಿಗೆ ಗೊತ್ತಾದ್ರೆ ಏನಾಗಬಹುದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.